ನಮಸ್ಕಾರ ರೀ ಎಲ್ಲರಿಗೂ. ಬರ್ರಿ ಇವತ್ತಿನ ಈ ಲಾಗ್ದಾಗ ನಾವಿವತ್ತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಮರ್ಕುಂಬಿ ಗ್ರಾಮಕ್ಕೆ ಬಂದೀವ್ರಿ. ಇಲ್ಲಿ ಶ್ರೀ ಚಕ್ರ ಸಮೇತ ಮತ್ತು ಸಾಲಿಗ್ರಾಮ ಸಮೇತ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದೀವ್ರಿ ನಾವಿಲ್ಲಿ. ಈ ದೇವಸ್ಥಾನ ನೋಡ್ರಿ ಸುಮಾರು ಹತ್ತತ್ರ 1 ವರ್ಷ ಆಗಕ್ಕೆ ಬಂತೇನೋ, ಎಲ್ಲ ವೈರಲ್ ಆಗ್ತಾ ಇರ್ತಾ. ಮತ್ತು ಇದನ್ನ ನೋಡ್ರಿ, ಈ ದೇವಿ ತುಂಬ ಪವರ್ಫುಲ್ ಅಂತ ಹೇಳಕೊಂತಾರ್ರಿ. ಮತ್ತು ನಾವು ಕೂಡ ಇಲ್ಲಿ ಬಂದೀವ್ರಿ. ಈಗ ಈ ದೇವಸ್ಥಾನದ ವಿಶೇಷತೆಗಳೇನು, ಇಲ್ಲಿನ ವಾತಾವರಣ ಹೆಂಗಿದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಬರ್ರಿ ಹಂಗಂದ್ರೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಂಥ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ನಾವು ತೊಗೊಂಬರ್ತೀವಿ. ಈ ದೇವಸ್ಥಾನದ ಇತಿಹಾಸಕ್ಕೆ ಬರೋದಾದ್ರಿ, ನಮಗಲ್ಲಿ ತಿಳಿದಿದ್ದರ ಪ್ರಕಾರ ಮಲ್ಲೇಶ್ ಗುರೂಜಿ ಅನ್ನೋರು 2013ರಲ್ಲಿ ಈ ದೇವಸ್ಥಾನ ಇಲ್ಲಿ ಸ್ಥಾಪನೆ ಮಾಡ್ಯಾರ್ರಿ. ಪ್ರತಿ ಸರಿ ಗೌಡಿಗೆರೆಗೆ ಮೂಲ ದೇವಸ್ಥಾನ ಚಾಮುಂಡೇಶ್ವರಿಗೆ ಅವ್ರು ಹೋಗಿ ಬರ್ತಿದ್ರಂತ. ಮತ್ತು ಹಲವಾರು ಜನ ಇಲ್ಲಿಂದ ಅಲ್ಲಿಗೆ ಹೋಗ್ತಿದ್ರಂತ. ನಮ್ಮ ಉತ್ತರ ಕರ್ನಾಟಕ ಜನಕ್ಕೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇದೇ ನೋಡ್ರಿ ಆ ದೇವಸ್ಥಾನ. ಇಲ್ಲಿ ವಿಶೇಷತೆ ಏನಂದ್ರಿ, ಈ ದೇವಿ ಶ್ರೀಚಕ್ರ ಸಮೇತ ಮತ್ತು ಶ್ರೀಚಕ್ರ ಮತ್ತು ಸಾಲಿಗ್ರಾಮ ಸಮೇತ ಶ್ರೀ ಚಾಮುಂಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಇಲ್ಲಿ ಐತ್ರಿ. ಇಲ್ಲಿ ನೋಡ್ರಿ ಅಮ್ಮನವರ ನೇರ ದರ್ಶನಕ್ಕೆ ನೀವು ಇಲ್ಲಿ ಹೋಗ್ಬೋದ್ರಿ. ಇಲ್ಲಿ ಜನ ಹೋಗ್ತಿದಾರಲ್ಲ, ಇಲ್ಲಿ ಮೊದಲನೇದು ಇದು ಉಡಕ್ಕಿ ಹಾಕದೆ ಡೈರೆಕ್ಟ್ ನೀವು ದರ್ಶನ ಮಾಡ್ಕೋಬೇಕಂದ್ರೆ ಈ ಸಣ್ಣ ಲೈನಲ್ಲಿ ನೀವು ಜಾಯ್ನ್ ಆಗ್ಬೋದು. ಮತ್ತು ಉಡಕ್ಕಿ ಹಾಕ್ತೇನೆ ಅಂತಂದ್ರಿ, ಉಡಕ್ಕಿಗೋಸ್ಕರ ಇಲ್ಲೇ ಐತೆ ನೋಡ್ರಿ, ಒಂದು ದೊಡ್ಡ ಲೈನ್ ಐತಿ. ಬೆಳಿಗ್ಗೆ ಒಂದಾಗಿಂದ ಇದಕ್ಕೆ ದೊಡ್ಡ ಲೈನ್ ನೋಡ್ರಿ. ಇಂಥ ಉರಿ ಬಿಸಿಲಾಗ ಇಷ್ಟು ಜನ ನಿಂತಾರ. ಈಗ ಹತ್ತತ್ರ 1 ಗಂಟೆ ಮೇಲೆ ಆಗೈತೆ ರೀ, 1:15 ಆಗಿದೆ ನೋಡ್ರಿ. ಇಂಥ ಬಿಸಿಲಿನಾಗ 12 ಗಂಟೆಯಿಂದನೇ ಜನ ನೋಡ್ತಿದ್ದೀನಿ ನಾನು. ನಾವು ಬಂದಿದ್ದು 11:15, ಆವಾಗನ ಇಲ್ಲಿವರೆಗೆ ಇತ್ತು ರೀ ಲೈನ್ ಸ್ಟಾರ್ಟಿಂಗಿಗೆ. ಈಗ ನೋಡ್ರಿ ಸ್ವಲ್ಪ ಕಡಿಮೆ ಆಗೈತಿ, ಬಟ್ ನೋಡ್ರಿ ಜನ ಇಲ್ಲಿ ಒಳಗೆ 7 ಲೈನ್ ಹಿಂಗೆ ಇದು ರೌಂಡ್ ಹಾಕ್ಕೊಂಡು ಬಂದು ಇಲ್ಲಿ ಒಳಗಡೆ ದರ್ಶನ ಗರ್ಭಗುಡಿಗೆ ಹೋಗ್ತೀರಿ ನೀವು. ಇದನ್ನು ನೇರ ದರ್ಶನ ಇತ್ತಂದರೆ ಇಲ್ಲಿ ಸಣ್ಣದೊಂದು ಲೈನ್ ಐತಲ್ರಿ, ಇದೇ ಲೈನಿಗೆ ಇಲ್ಲೇ ಜಾಯ್ನ್ ಆಗ್ಬೋದು. ಇಲ್ಲೇ ಹೋಗಿ ಈ ಲೈನಿಂದ ಸೀದಾ ಹಿಂಗೆ ಬಂದು ಒಳಗಡೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ರೀ. ಉಡಕ್ಕೆ ಹಾಕೋರು ಈ ಲೈನ್ ಇಲ್ಲಿಂದ ಹೋಗಿ ಒಳಗಡೆ ಹಾಕಿ ಹೋಗ್ಬೇಕು. ಇದು ನೋಡ್ರಿ, ಇವತ್ತು ವಾರ ಐತಿ, ಮಂಗಳವಾರ ನಾವು ಬಂದಿರೋದು. ಸೊ ಗದ್ದಲ ತುಂಬ ಐತಿ. ಇಲ್ಲಿ 3 ಬಗೆಯ ಸೇವೆಗಳನ್ನ ಭಕ್ತರು ಮಾಡ್ತಾರೆ ರೀ. ಅಕ್ಕಿಯ ಸೇವೆ, ಬೆಲ್ಲದ ಸೇವೆ ಮತ್ತು ಉಪ್ಪಿನ ಸೇವೆ ಮಾಡ್ತಾರೆ ರೀ. ಅಕ್ಕಿಯ ಸೇವೆ ಬಂದು ಮಕ್ಕಳ ಭಾಗ್ಯಕ್ಕಾಗಿ, ಹಣಕಾಸು ಸಮಸ್ಯೆ ಇದ್ದವರು ಮತ್ತು ಮದುವೆ ಮತ್ತು ಅಭಿವೃದ್ಧಿಗಾಗಿ ಅದನ್ನು ಮಾಡ್ತಾರೆ ರೀ. ಇದನ್ನು 9 ದಿನ, 9 ವಾರ, 9 ತಿಂಗಳ, 9 ಸಲ ಈ ಅಕ್ಕಿ ಸೇವೆನ ಮಾಡ್ಬೇಕು ರೀ, ಹರಕೆ ಈಡೇರ್ಬೇಕಂದ್ರೆ. ಮತ್ತು ಬೆಲ್ಲದ ಸೇವೆ ಅಂತ ಮಾಡ್ತಾರಲ್ರಿ, ಬೆಲ್ಲದ ಸೇವೆ ಅದಕ್ಕಂದರೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅವರು ಬೆಲ್ಲದ ಸೇವೆನ ಮಾಡ್ತಾರೆ. ಬೆಲ್ಲದ ಸೇವೆಯನ್ನು 5 ಸಲ ಮಾಡಬೇಕು. ಇದನ್ನ 5 ವಾರ ಆಯಿತು ಅಥವಾ 5 ತಿಂಗಳು ಅಥವಾ 5 ದಿನ ಮಾಡಬೇಕು, 5 ಸರಿ ಮಾಡಬೇಕು. 3ನೇ ಸೇವೆ ಬಂದು ಉಪ್ಪಿನ ಸೇವೆ ರೀ. ಇಲ್ಲಿ ಇದನ್ನು ಮಕ್ಕಳ ದೃಷ್ಟಿಯಾಗಿದ್ದರೆ, ಮಾಟ ಮಂತ್ರ ಸಮಸ್ಯೆಗಳಾಗಿದ್ದರೆ ಈ ಸೇವೆನ ನೀವು ಇಲ್ಲಿ ಮಾಡ್ಬೋದು. ಇದನ್ನು 3 ದಿನ, 3 ತಿಂಗಳು, 3 ವಾರ ಅಥವಾ 3 ವರ್ಷ, ಒಟ್ಟು 3 ಸರಿ ಇಲ್ಲಿ ಮಾಡ್ಬೇಕ್ರಿ. ಈ 3 ವಿಧದ ಸೇವೆಗಳನ್ನ ಮಾಡೋಕ್ಕೆ ನಿಮಗೆಲ್ಲ ಸಾಮಾನುಗಳು ಇಲ್ಲೇ ದೊರೀತಾವ್ರಿ. ಅವು ಎಲ್ಲ ಅಂದರೆ ಇಲ್ಲೊಂದು ಆಫೀಸ್ ಕಾಣತೈತಲ್ರಿ, ಈ ಆಫೀಸ್ನಲ್ಲೇ ನಿಮ್ಗೆ ಅವೆಲ್ಲ ಸಿಗ್ತವೆ. ನೀವು ಅಲ್ಲಿ ಅದನ್ನು ತಗೊಂಡು ಸೇವೆಗಳನ್ನ ನೆರವೇರಿಸ್ಬೋದು. ಅಲ್ಲಿ ಅಕ್ಕಿ ಸೇವೆ ಮಾಡೋರಿಗೆ ಈ ಆಫೀಸ್ ಒಳಗಡೆ ಅಕ್ಕಿ ಗಂಟು ಕೊಟ್ಟಿರ್ತಾರೆ ರೀ, ಅದನ್ನು ಬ್ಲೌಸ್ ಪೀಸ್ನಲ್ಲಿ ಕಟ್ಕೊಟ್ಟಿರ್ತಾರೆ. ಅದನ್ನು ದೇವಸ್ಥಾನದ ಒಳಗಡೆ ಕಂಚಿನ ಮೂರ್ತಿ ಐತ್ರಿ ದೇವಿದು, ಅಲ್ಲಿ ಹೋಗಿ ನೀವು ಅದನ್ನು ಉಡಿ ತುಂಬಿ ಮಾಡಬೇಕು ಆ ಅಕ್ಕಿಯಿಂದ. ಮತ್ತು ಅವನ್ನ ಸ್ವಲ್ಪ ಅಕ್ಕಿನ ನೀವು ಇಲ್ಲಿ ಹೊರಗಡೆ ತೊಗೊಂಬಂದಿರಬೇಕು. ಅದನ್ನ ನೀವು ನಿಮ್ಮ ಮನೇಲಿ ಅಡುಗೆ ಮಾಡ್ತಾರಲ್ರಿ, ಅದರಲ್ಲಿ ಹಾಕ್ಕೊಂಡು ನೀವು ಅದನ್ನು ಸ್ವಲ್ಪ ಸೇವನೆ ಮಾಡಬೇಕಾಗ್ತದೆ. ಇಲ್ಲಿ ಅಕ್ಕಿ ಸೇವೆ, ಬೆಲ್ಲದ ಸೇವೆ ಮತ್ತು ಉಪ್ಪಿನ ಸೇವೆ ಮಾಡಿರ್ತಾರಲ್ರಿ ಭಕ್ತರು, ಅದರಿಂದ ದಾಸೋಹ ಕೂಡ ಅದನ್ನು ವಿನಿಯೋಗಿಸ್ತಾರೆ. ಇಲ್ಲಿ ನೀವು ನಿರಂತರ ದಾಸೋಹವನ್ನು ನೀವು ನೋಡ್ಬೋದು ರೀ. ಇಲ್ಲಿ ಅನ್ನ ಪ್ರಸಾದಕ್ಕೆ ವ್ಯವಸ್ಥೆ ಇರ್ತದೆ. ನೀವು ಅಲ್ಲಿ ಹೋದಾಗ ನೀವು ಅನ್ನ ಪ್ರಸಾದ ಸ್ವೀಕಾರ ಮಾಡಿರಿ. ಮತ್ತು ವಾರದ ದಿನಗಳಂದ್ರೆ ಮಂಗಳವಾರ, ಶುಕ್ರವಾರ ಇಲ್ಲಿ ತುಂಬ ರಶ್ ಇರ್ತೈತೆ ರೀ.
ಮತ್ತು ನಾವು ಹೋಗಿದ್ದು ವಾರದ ದಿನನೇ ಐತ್ರಿ ನಮ್ಮದು. ಸೊ ಅದಕ್ಕೆ ಭಾಳ ರಶ್ ಇತ್ತು. ಈ ಉರಿ ಬಿಸ್ಲಾಗ ಕೂಡ ಜನ ಲೈನ್ ಹಚ್ಚಿ ನಿಂತಿದ್ರಿ ಅಲ್ಲಿ. ನೀವು ಉಳ್ದಿದ್ದ ದಿನ ಹೋದರೆ ಸ್ವಲ್ಪ ರಶ್ ಕಡಿಮೆ ಇರ್ತದೆ. ಮತ್ತು ಈ ಸೇವೆ ಮಾಡುವಾಗ ಯಾವುದೇ ಸೇವೆ ಆದರೂ ಒಂದು ದಿನ ಆದರೂ ನೀವು ಅಲ್ಲಿ ವಾರದ ದಿನ ಬಂದು ಹೋಗಲೇಬೇಕಂತೆ, ಕೊನೆಯದು ಅಥವಾ ನಡುವೆ ಯಾವುದಾದ್ರೂ ದಿನದಲ್ಲಿ. ನಾವು ಈ ದೇವಸ್ಥಾನಕ್ಕೆ ಬರೋ ಉದ್ದೇಶ ಅಂದ್ರೆ ಈ ಹಲವಾರು ನಮ್ಮ ಬಂಧು ಮಿತ್ರ ಆತ್ಮೀಯರು ಹೇಳ್ತಿದ್ರಿ ಈ ದೇವಸ್ಥಾನದ ಬಗ್ಗೆ. ಮತ್ತು ದೇವಿ ತುಂಬ ಶಕ್ತಿಶಾಲಿ ಮತ್ತು ಹಲವಾರು ಅವ್ರ ಆಸೆ ಆಕಾಂಕ್ಷೆಗಳು ಈಡೇರಿದಾವ ಅಂತ ಹೇಳಿದ್ರಿ. ಮತ್ತು ನಾವು ಇವತ್ತು ಇಲ್ಲಿ ಅಕ್ಕಿ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದೀವಿ ರೀ. ಇಲ್ಲಿ ಅಕ್ಕಿ ಸೇವೆ ಮಾಡೋರಿಗೆ ಈ ಆಫೀಸ್ ಒಳಗಡೆ ಅಕ್ಕಿ ಗಂಟು ಕೊಟ್ಟಿರ್ತಾರೆ ರೀ. ಅದನ್ನು ಬ್ಲೌಸ್ ಪೀಸ್ನಲ್ಲಿ ಕಟ್ಕೊಟ್ಟಿರ್ತಾರೆ. ಅದನ್ನು ದೇವಸ್ಥಾನದ ಒಳಗಡೆ ಕಂಚಿನ ಮೂರ್ತಿ ಐತ್ರಿ ದೇವಿದು. ಅಲ್ಲಿ ಹೋಗಿ ನೀವು ಅದನ್ನು ಉಡಿ ತುಂಬಿ ಮಾಡಬೇಕು ಆ ಅಕ್ಕಿಯಿಂದ. ಮತ್ತು ಉಡಿ ತುಂಬಿದಾದ್ಮೇಲೆ ಆ ಜಂಪರ್ ಪೀಸ್ ಏನು ಉಳಿದಿರ್ತದಲ್ರಿ, ಆ ಜಂಪರ್ ಪೀಸ್ನ ತಗೊಂಡು ಮತ್ತು ಇಲ್ಲಿ ಗುಡಿ ಮುಂದೆನೇ ಈ ದೇವಿ ಐತಲ್ರಿ, ಇಲ್ಲೊಂದು ಸಣ್ಣ ಮೂರ್ತಿ ಪ್ರತಿಷ್ಠಾಪನೆ ಆಗೈತ್ರಿ ಗುಡಿ ಎದುರಿಗೇನ. ಮತ್ತು 5 ಮರ ಅದಾವು ಸುತ್ತಲೂ. ಇದನ್ನು ಇಲ್ಲಿ ಸಂಕಲ್ಪ ಮಾಡಿ 9 ಸುತ್ತು ಹೊಡೆದು ಆ ಜಂಪರ್ ಪೀಸ್ನ ಈ ಮರಕ್ಕೆ ಕಟ್ತಾರೆ ಅಲ್ಲಿ. ನೀವೀಗ ನೋಡ್ತಿರ್ಬೋದು ಈ ವಿಡಿಯೋದಲ್ಲಿ ಕೂಡ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ರೀ ಎಲ್ಲರಿಗೂ. ಮತ್ತು ಆ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ ಅಂತ ಬೇಡ್ಕೊತೀವಿ. ಥ್ಯಾಂಕ್ ಯು.